ಸಖತ್ ಥ್ರಿಲ್ ಆಗೋಯ್ತು ನನಗೆ. ಫ್ರೆಶ್ ಆಗಿರುವ ಕೆಂಪು ದಂಟು, ಇಷ್ಟು ದಿನ ಆಗಿತ್ತು ಕೆಂಪು ದಂಟು ತಿಂದು. ನಮ್ಮ ಬೆಂಗಳೂರಲ್ಲಿ ನಾವು ಹಸಿರು ದಂಟೆ ಜಾಸ್ತಿ ತಿನ್ನೋದು, ಹಳ್ಳಿ ಕಡೆನೇ ಈ ಕೆಂಪು ದಂಟೆಲ್ಲ ಸಿಗೋದು. ಬೆಂಗಳೂರಲ್ಲಿ ಸಿಗತ್ತೆ, ಬಟ್ ನಮ್ಮಲ್ಲಿ ತರಲ್ಲ, ಅದು ಯಾಕೋ ಏನೋ ಗೊತ್ತಿಲ್ಲ. ಎನಿವೆ, ಈಗ ಇದರಲ್ಲಿ ಒಂದು ಅದ್ಭುತವಾದ ಹುಳಿ ಮಾಡಿಬಿಡೋಣ. ಶುರು ಮಾಡೋಣ ನಮ್ಮ ಇವತ್ತಿನ ಸ್ಪೆಷಲ್ ದಂಟಿನ ಸೊಪ್ಪಿನ. ಆ ಪದಾರ್ಥಗಳೇ ಡಿಫ್ರೆಂಟ್, ಒಂದು ಮನೆಯಿಂದ ಮನೆಗೂ ಡಿಫ್ರೆಂಟ್ ಇರುತ್ತೆ. ಹೌದಾ? ಹೌದು. ನನಗೆ ಪ್ರತಿ ಸತಿ ಮಲೆನಾಡು ಅಡುಗೆ ತಿಂದಾಗ್ಲೂ ವಿಸ್ಮಯ ಆಗುತ್ತೆ. ಇವತ್ತು ಗುಲಾಬಿ ಹೂವು ತಂದಿದ್ದೀನಿ, ಏನು ಮಾಡ್ಬೋದು? ಗುಲಾಬಿ ಹೂವಲ್ಲಿ ಫೇಸ್ ಪ್ಯಾಕ್ ಮಾಡ್ಕೋಬೋದಾ? ಫೇಸ್ ಪ್ಯಾಕ್ ಮಾಡಬಹುದು, ಆದರೆ ನಾವಿವತ್ತೊಂದು ಟೀ ಮಾಡಿದ್ದೀವಿ. ಯೂರಿನ್ ಪೂರ್ತಿಯಾಗಿ ಪಾಸ್ ಮಾಡೋದು ಆಗುತ್ತಿಲ್ಲ. ಪ್ರತಿ ಸಲ ನೀರು ಕುಡಿದ ತಕ್ಷಣ ವಾಶ್ರೂಮ್ಗೆ ಹೋಗಬೇಕು, ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ. ಅದಕ್ಕೆ ತುಂಬ ಸರಳ ಪರಿಹಾರ ಅಂದರೆ